ಹಲೋ, ಎಲ್ರಿಗೂ ನಮಸ್ಕಾರ. ಮೈಸೂರಿಂದ ಕವಿತಾ. ಇವತ್ತು ನಾನು ದಿಢೀರ್ ಕೋಡ್ಬಳೆ ತುಂಬ ಬೇಗ ಆಗುತ್ತೆ, ಅದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ನಾನು ಬೇಯಿಸಿರೋ ಆಲೂಗಡ್ಡೆ ತೊಗೊಂಡಿದ್ದೀನಿ 3, ಸಿಪ್ಪೆ ತೆಗೆದಿರೋದು. ಅದಕ್ಕೆ ಕಡಿಮೆ ಪದಾರ್ಥಗಳು ಬೇಕಾಗುತ್ತೆ ನೋಡಿ. 1 ಕಪ್ ಅಕ್ಕಿ ಹಿಟ್ಟು, ಸಣ್ಣದಾಗಿ ಹಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು 2 ಚಮಚ ಸಾಕಾಗುತ್ತೆ ನಮಗೆ. ಈರುಳ್ಳಿ ದೊಡ್ಡದಾದರೆ 1 ತೊಗೊಳ್ಳಿ, ಚಿಕ್ಕದಾದರೆ 2 ತೊಗೊಳ್ಳಿ. ಸಣ್ಣಕ್ಕೆ ಹಚ್ಚಿರಬೇಕು ಈರುಳ್ಳಿ. ಅರ್ಧ ಚಮಚ ಜೀರಿಗೆ, 2 ರಿಂದ 3 ಹಸಿಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕರಿಯೋದಕ್ಕೆ ಎಣ್ಣೆ, ಇಷ್ಟು ಬೇಕಾಗುತ್ತೆ. ಆಲೂಗೆಡ್ಡೆನ ಈಗ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ಬಟ್ಲು ತೊಗೊಂಡಿದ್ದೀನಿ. ಇದನ್ನು ಬಟ್ಲಿಗೆ ಹಾಕ್ಕೊಂಡು ನಾವು ಚೆನ್ನಾಗಿ ಅದನ್ನು ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಸ್ವಲ್ಪನೂ ಆಲೂಗಡ್ಡೆ ಥರ ಸ್ವಲ್ಪ ದಪ್ಪ ದಪ್ಪ ಇರಬಾರ್ದು, ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ನೋಡಿ. ಈಗ ಆಗ್ತಿದೆ, ಸ್ಮ್ಯಾಶ್ ಆಗ್ತಿದೆ ನೋಡಿ. ಇಷ್ಟು ಆದರೆ ಸಾಕು ನಮಗೆ. ಇದು ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ಸೋಡಾ ಗಿಡ ಏನೂ ಬೇಕಾಗಲ್ಲ. ಸೋಡಾ ಹಾಕದೆ ಮಾಡೋ ಅಂಥದ್ದು ಇದು, ತುಂಬ ಚೆನ್ನಾಗಿರುತ್ತೆ. ಈಗ ಅದಕ್ಕೆ ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಣ. ಇದನ್ನು ನಾನು ಫುಲ್ ಹಾಕ್ಕೊಳ್ಳಲ್ಲ, ಒಂದು 3/4 ಕಪ್ಪಷ್ಟು ಹಾಕ್ಕೊಳ್ತೀನಿ. 1/4 ಕಪ್ ಇಟ್ಕೊಳ್ತೀನಿ. ಅದು ಏನಾದರೂ ಇನ್ನೂ ಬೇಕು ಅನಿಸಿದ್ರೆ ನಾನು ಅದನ್ನು ಸೇರಿಸ್ಕೊಳ್ತೀನಿ ಕೊನೆಯಲ್ಲಿ ನೋಡಿ. ಈಗ ಈರುಳ್ಳಿ ಹಾಕ್ಕೊಳ್ಳೋಣ. ಇದು ಕಾಫಿ ಜೊತೆ, ಟೀ ಜೊತೆ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಮಕ್ಕಳುಗಳಿಗೆ ಸ್ಕೂಲಿಂದ ಬಂದಾಗ ದಿಢೀರ್ ಅಂತ ಮಾಡಿಕೊಡ್ಬೋದು ನಾವು ಇದನ್ನು, ತುಂಬ ಚೆನ್ನಾಗಿರುತ್ತೆ. ಹಸಿಮೆಣಸಿನ್ಕಾಯಿ, ನೀವು ಹಸಿಮೆಣಸಿನ್ಕಾಯಿ ಬೇಡ ಅಂದರೆ ಚಿಲ್ಲಿ ಫ್ಲೇಕ್ಸ್, ಒಣಮೆಣಸಿನ್ಕಾಯಿನ ಸ್ವಲ್ಪ ತರಿ ರುಬ್ಬಿಟ್ಟು ಹಾಕೋಬೋದು. ಆದರೆ ಹಸಿಮೆಣಸಿನ್ಕಾಯಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದಕ್ಕೆ. ಜೀರಿಗೆ, ಕೊತ್ತಂಬರಿ ಸೊಪ್ಪು. ನೀವು ಕೊತ್ತಂಬರಿ ಸೊಪ್ಪು ಜೊತೆಗೆ ಕರಿಬೇವನ್ನು ಸ್ವಲ್ಪ ಇಟ್ಕೊಂಡ್ರೆ ಅದು ಇನ್ನೂ ಟೇಸ್ಟ್ ಕೊಡುತ್ತೆ ತುಂಬ. ನನ್ನ ಹತ್ರ ಇಲ್ಲದೇ ಇರೋದ್ರಿಂದ ನಾನು ಕರಿಬೇವು ಹಾಕಿಲ್ಲ. ನೀವಿದ್ದರೆ ಮಾಡಬೇಕಾದ್ರೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ, ಫುಲ್ಲು ಅದನ್ನು ಎಲ್ಲ ಹೊಂದ್ಕೊಳ್ಳೋಂಗೆ ಕಲಿಸ್ಕೊಳ್ಳೋಣ, ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಈರುಳ್ಳಿಲಿ ನೀರಿನಂಶ ಬಿಟ್ಕೊಳ್ಳೋದ್ರಿಂದ ನಮಗೆ ನೀರೇನು ಬೇಕಾಗಲ್ಲ ಇದಕ್ಕೆ, ಹಾಗೆ ಸಾಕಾಗುತ್ತೆ ಹೊಂದ್ಕೊಳ್ಳೋಕ್ಕೆ ನೋಡಿ. ಈಗ ಇದಕ್ಕೆ ಒಂದು ಅರ್ಧ ಚಮಚ ಉಪ್ಪು ಹಾಕ್ಕೊಳ್ಳೋಣ. ಮಿಕ್ಸ್ ಆಗ್ತಿದೆ. ಅರ್ಧ ಚಮಚ ಉಪ್ಪು ಹಾಕ್ಕೊಳ್ಳೋಣ. ನಿಮಗೆ ಅದು ಇನ್ನೂ ಒಂದು ಸ್ವಲ್ಪ ಬಿಗಿ ಅನಿಸಿದ್ರೆ, ನಿಮಗೆ ಬರ್ತಾಯಿಲ್ಲ ಅಂತ ಅಂದರೆ ಕರೆಕ್ಟಾಗಿ ಒಂದೇ 1 ಚಮಚ ನೀರು ಹಾಕ್ಕೊಳ್ಳಿ ನೋಡಿ. ನಿಮಗೆ ಕಲಿಸ್ತಾ ಅದು ಮಿಕ್ಸ್ ಆಗ್ತಾ ಈರುಳ್ಳಿದು ನೀರಿನಂಶ ಬಿಟ್ಕೊಳ್ಳೋದ್ರಿಂದ ನಮಗೆ ಅಲ್ಲೇ ಸಾಕಾಗೋಗ್ಬಿಡುತ್ತೆ. ಏನಾರು ಅಕಸ್ಮಾತ್ ನಿಮಗೆ ಗಟ್ಟಿ ಅನಿಸಿದ್ರೆ ಮಾತ್ರ 1 ಚಮಚ ನೀರು ಹಾಕ್ಕೊಳ್ಳಿ, ತುಂಬ ನೀರು ಹಾಕ್ಕೊಳ್ಳೋದು ಬೇಡ ನೋಡಿ. ನಾನು ಹಾಕ್ಕೊಂಡಿಲ್ಲ ನೀರನ್ನ, ತುಂಬ ಕರೆಕ್ಟಾಗಿ ಆಗಿದೆ ಅದರಲ್ಲೇ ಕಲಿಸ್ತಾ. ಈಗ ಮಿಕ್ಸ್ ಆಗಿದೆ ಫುಲ್ಲು. ಇದನ್ನು ನಾವು ಒಂದು ತಟ್ಟೆ ಮೇಲೆ ಇಲ್ಲ ಅಂತಂದರೆ ಒಂದು ಶೀಟ್ ಮೇಲೆ ಹಾಕ್ಕೊಂಡು ನಾವು ಅದನ್ನು 1 ನಿಮಿಷ ಸ್ವಲ್ಪ ಕೈಗೆ ಎಣ್ಣೆ ಮಾಡಿಕೊಂಡು ಅದು ಅಂಟಬಾರ್ದು ಅಂತ ನಾದ್ಕೊಳ್ಳೋಣ 1 ನಿಮಿಷದ ಗಂಟ ನೋಡಿ. ನಾನು ಕೈಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಅದನ್ನು ಸ್ವಲ್ಪ ಕೋಡ್ಬಳೆ ಹದಕ್ಕೆ ಬರೋ ಥರ ಸ್ವಲ್ಪ ನಾದ್ಕೊಳ್ಳೋಣ. ಅದನ್ನು ಇಷ್ಟು ನಾದ್ಕೊಂಡ್ರೆ ಸಾಕು. ಇದನ್ನು ನೀವು ಕಾಯಿ ಚಟ್ನಿ ಜೊತೆನೂ ತಿನ್ಬೋದು, ಇಲ್ಲ ಸಾಸ್ಗಳ ಜೊತೆನೂ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಮನೆಯಲ್ಲಿ ಗೆಸ್ಟ್ಗಳೇನಾರ ಬಂದರೆ ದಿಢೀರ್ ಅಂತ ಮಾಡ್ಬೋದು ನೀವು ಇದನ್ನು. ಯಾರು ಬೇಕಾದರೂ ಮಾಡ್ಬೋದು ಕೋಡ್ಬಳೆನ. ಇದನ್ನು ನೀವು ಬೇರೆ ಥರ ಕೋಡ್ಬಳೆ ಮಾಡಬೇಕು ಅಂದರೆ ಕರೆಕ್ಟಾಗಿ ಹದ ಹಾಕಬೇಕು, ಇಲ್ಲ ಒಡೆದೋಗುತ್ತೆ, ಇಲ್ಲ ಬರ್ತಾ ಇಲ್ಲ, ನಾದಬೇಕು, ಆ ಥರ ಎಲ್ಲ ಇರುತ್ತೆ. ಈ ಥರ ಕೋಡ್ಬಳೆಗಳಿಗೆ ನಿಮಗೆ ಯಾರು ಬೇಕಾದರೂ ಮಾಡ್ಬೋದು, ಏನೂ ಆಗಲ್ಲ. ಯಾವ ಥರ ಮಾಡಿದ್ರೂ ಬರುತ್ತೆ. ಅದೇ ಆಗಿದೆ. ಈಗ ಒಂದು ಬಾಣಲೆಗೆ ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣ ನಾವು. ಇದು ಎಣ್ಣೆ ಕಾಯೋಷ್ಟರಲ್ಲಿ ನಾವು ಎಣ್ಣೆ ಹಾಕ್ಕೊಳ್ಳೋಣ. ಇದು ಕಾಯೋಷ್ಟರಲ್ಲಿ ನಾವು ಕೋಡ್ಬಳೆಗಳನ್ನ ರೆಡಿ ಮಾಡ್ಕೊಳ್ಳೋಣ ನೋಡಿ. ಎಣ್ಣೆ ಕಾಯಲಿ. ಈಗ ಚಿಕ್ಕ ಎಣ್ಣೆ ಮಾಡಿಕೊಂಡು ಕೈಗೆ ಚಿಕ್ಕ ಉಂಡೆಗಳಾಗಿ ತೊಗೊಳ್ಳೋಣ. ಈಗ ನೋಡ್ಬೋದು, ಇಷ್ಟಿಷ್ಟು ಚಿಕ್ಕದಾಗಿ ಉಂಡೆ ತೊಗೊಂಡು ನಮಗೆ ಇಷ್ಟು
ಪದಾರ್ಥದಲ್ಲಿ ನಮಗೆ 30ರಿಂದ 40 ಕೋಡುಬಳೆ ಮೇಲೇ ಆಗುತ್ತೆ ನಮಗೆ. ಮೀಡಿಯಮ್ ಸೈಜ್ದು ನೋಡಿ. ತುಂಬ ದಪ್ಪ ಮಾಡ್ಕೋಬೇಡಿ, ಮೀಡಿಯಮ್ ಆಗಿರಲಿ ಅದು. ಇಷ್ಟಾದರೆ ಸಾಕು. ಇದನ್ನು ಈಗ ಕೋಡುಬಳೆ ಥರ ಸುತ್ತೋಣ. ಆಗಿದೆ ನೋಡ್ಬೋದು. ಇದು ಒಡೆದೋಗುತ್ತೆ, ಈರುಳ್ಳಿ ಹಾಕಿದ್ದೀವಿ ಒಡೆದೋಗುತ್ತೆ, ಇಲ್ಲ ಏನಾಗುತ್ತೆ ಬಿಟ್ಟೋಗುತ್ತೆ, ಆ ಥರ ಏನೂ ಆಗಲ್ಲ. ಇದು ನೋಡಿ ರೆಡಿಯಾಗಿದೆ. ಇದನ್ನು ಒಂದು 10ರಿಂದ 15 ನಾನೀಗ ಮಾಡ್ಕೊಳ್ತೀನಿ ಫುಲ್ಲು. ನೋಡಿ ನನ್ನ ಮಗಳು ಕೂಡ ನಾನು ಮಾಡ್ತೀನಿ ಅಮ್ಮ ಅಂತ ಬಂದಿದ್ದಾಳೆ, ಸೇರಿಕೊಂಡಿದ್ದಾಳೆ ಜೊತೆಗೆ. ಚಿಕ್ಕದು ಮಾಡ್ತಿದ್ದಾಳೆ ಅವಳು ಮಾಡೋದು ಅವಳಿಗೆ ಕೊಡಬೇಕಂತೆ ನಾನು. ನೋಡಿ ಏನು ಮಾಡೋದಕ್ಕೂ ಬಿಡಲ್ಲ. ನಾನು ಮಾಡ್ತೀನಮ್ಮ, ಏನು ಮಾಡ್ತೀನಿ ಅಂದರು, ಒಂದು ರೊಟ್ಟಿ ಮಾಡ್ತೀನಿ ಅಂದರು, ಅಮ್ಮ ನಾನು ರೊಟ್ಟಿ ಮಾಡ್ತೀನಿ ನನಗೂ ಕೊಡಿ, ನಾನು ತಟ್ಟುತ್ತೀನಿ ಅಂತ ಬರ್ತಾಳೆ. ಅವಳೊಂದು ಕಡೆ ಮಾಡ್ತಿದ್ದಾಳೆ, ನಾನೊಂದು ಕಡೆ ಮಾಡ್ತಾಯಿದ್ದೀನಿ. ಅವಳು ಚಿಕ್ಕದು ಮಾಡ್ತಿದ್ದಾಳೆ, ನಾನು ದೊಡ್ಡದು ಮಾಡ್ತಾಯಿದ್ದೀನಿ. ನೋಡಿ ಆಗ್ತಿದೆ. ಈ ಥರ ಮಾಡಿಟ್ಕೊಳ್ಳೋಣ ನಾವು. ತುಂಬ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ, ವಯಸ್ಸಾಗಿರೋರು ಕೂಡ ಅಷ್ಟೇ. ತುಂಬ ಗಟ್ಟಿ ಇರಲ್ಲ ಇದು, ಮೇಲ್ಗಡೆ ಕ್ರಂಚಿಯಾಗಿರುತ್ತೆ, ಒಳಗಡೆ ಸಾಫ್ಟಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಹೇಳೋದೇ ಬೇಡ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ ರೆಡಿ ಮಾಡ್ತಿದ್ದಾಳೆ ನನ್ನ ಮಗಳೂ ಕೂಡ. ಅವಳು ಅಷ್ಟೇ ನನಗಿಂತ ಫಾಸ್ಟಾಗಿ ಮಾಡ್ತಾಯಿದ್ದಾಳೆ. ಅಮ್ಮ ನಾನು ಫಸ್ಟ್ ಮಾಡ್ತಾಯಿದ್ದೀನಿ ನೋಡಿ ನಿಮಗಿಂತ ಅಂತ ಫಾಸ್ಟಾಗಿ ಮಾಡ್ತಿದ್ದಾಳೆ. ಈಗ ಆಗಿರೋದನ್ನೆಲ್ಲ ಒಂದು ತಟ್ಟೆಗೆ ತೊಗೊಳ್ಳೋಣ. ಇದನ್ನು ನಾವು ಎಣ್ಣೆಗೆ ಬಿಡೋಣ ತಟ್ಟೆಗೆ ತಗೊಂಡು. ನೋಡಿ ಎಷ್ಟು ಫಾಸ್ಟಾಗಿ ಮಾಡ್ತಾಯಿದ್ದಾಳೆ. ಈಗ ಆಗಿದೆ. ಇದನ್ನು ಕಾದಿದೆ ಎಣ್ಣೆ. ಈಗ ಇದಕ್ಕೆ ನಾವು ಒಂದೊಂದೇ ಕೋಡುಬಳೆನ ಹಾಕ್ಕೊಳ್ಳೋಣ. ಮತ್ತು ಇದು ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ ಆ ಥರ ಏನಿಲ್ಲ, ಇದು ಅಂಟ್ಕೊಳ್ಳಲ್ಲ ಇದು ಒಂದಕ್ಕೊಂದು. ನೋಡಿ ಒಂದೊಂದೇ ಕೋಡುಬಳೆನ ಬಿಟ್ಕೊಳ್ಳೋಣ. ಆಮೇಲೆ ಇದು ಎಣ್ಣೆನೂ ಕುಡಿಯೋಲ್ಲ ನಿಮಗೆ. ಎಣ್ಣೆ ಆಲೂಗಡ್ಡೆ ಹಾಕಿದ್ದೀವಲ್ಲಪ್ಪ, ಎಣ್ಣೆ ಕುಡಿಯುತ್ತಲ್ಲ, ಕುಡಿಯೋದಿಲ್ಲ ಎಣ್ಣೆ. ತುಂಬ ಚೆನ್ನಾಗಿರುತ್ತೆ. ನಾವು ನೋಡಿ ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದರೆ ನಮಗೆ ಆಗ್ತಿದೆ ಅಂತ. ತುಂಬ ಕ್ರಂಚಿಯಾಗಿರುತ್ತೆ, ಮೇಲೆ ಒಳಗಡೆ ಸಾಫ್ಟಾಗಿರುತ್ತೆ. ನಮಗೆ ಜೀರಿಗೆ ಎಲ್ಲ ಹಾಕಿರೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ತುಂಬ ಚೆನ್ನಾಗಿ ಅನಿಸುತ್ತೆ. ಆಲೂಗಡ್ಡೆದು ಅಷ್ಟೇ ತುಂಬ ಚೆನ್ನಾಗಿ ಅನಿಸುತ್ತೆ. ನೋಡಿ ಈಗ ಆಗ್ತಿದೆ ಇದು, ನೋಡ್ಬೋದು. ಇಷ್ಟಾದರೆ ಸಾಕು. ನಾವು ಈಗ ಇದನ್ನು ನಾವು ತಟ್ಟೆಗೆ ಹಾಕ್ಕೊಳ್ಳೋಣ. ನೋಡಿ ನಾನೀಗ ಒಂದು ಟಿಶ್ಯೂ ಹಾಕ್ಕೊಂಡಿದ್ದೀನಿ ಕೆಳಗಡೆ, ಅದ್ರ ಮೇಲೆ ನಾನು ಕೋಡುಬಳೆಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಣ್ಣೆ ಸ್ವಲ್ಪನೂ ಕುಡ್ದಿಲ್ಲ ಅದು. ನೋಡಿ ಒಂದಕ್ಕೊಂದು ಅಂಟ್ಕೊಂಡು ಇಲ್ಲ. ಈಗ ಆಗಿದೆ. ಇದನ್ನು ನಾನು ಇನ್ನೂ ಒಂದು ಒಬ್ಬೆ ಹಾಕ್ಕೊಂಡಿದ್ದೆ ನೋಡಿ, ಅದು ಕೂಡ ಆಗಿದೆ. ಇದು ನನ್ನ ಮಗಳು ಮಾಡಿರೋದು, ಚಿಕ್ಕದು. ನಂದು ಹಾಕಬೇಕಮ್ಮ ಅಂತ. ನೋಡಿ ಈಗ ಆಗಿದೆ. ಇದನ್ನು ಕೆಚಪ್ ಜೊತೆ, ಕಾಯಿ ಚಟ್ನಿ ಜೊತೆ, ಮತ್ತು ನನ್ನ ಮಗಳು ಒಂದು ಸ್ಪೈಸಿ ಸಾಸ್ ಅಂತ ಮಾಡ್ಕೊಂಡಿದ್ದಾಳೆ. ತುಂಬ ಚೆನ್ನಾಗಿರುತ್ತೆ ನೋಡಿ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆಲ್ಲ ಮಾಡ್ಕೊಳ್ಳಿ, ಮನೇಲಿ ಮಾಡ್ಕೊಳ್ಳಿ, ದಿಢೀರಂತ ಆಗುತ್ತೆ ಅಂತ ಹೇಳ್ತಾ, ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.